ಫ್ರೆಂಡ್ಸ್, ಈ ದಿನ ತಮ್ಮೊಂದಿಗೆ ಒಂದು ಅದ್ಭುತ ವಿಚಾರವನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಮೊದಲೇದೇನೆಂದರೆ, ಹುಸೇನ್ ಮನ್ಸೂರಿ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದ ಕೊಳಗೇರಿಯಲ್ಲಿ ಇವರು ಹುಟ್ಟಿ ಈಗ ಸದ್ಯ ಬಟ್ಟೆ ಉದ್ಯಮಿಯಾಗಿರುತ್ತಾರೆ. ಇವರ ಜೀವನದ ಮೌಲ್ಯ ಏನೆಂದರೆ ಮಾನವೀಯತೆಯ ರಾಯಭಾರಿಯಾಗಿದ್ದಾರೆ. ಆಮೇಲೆ ನಾವು ಬಡವರಿಗೆ ಸಹಾಯ ಮಾಡುವುದರಿಂದ ನಾವು ಬಡವರಾಗುವುದಿಲ್ಲ ಎಂಬ ತತ್ವದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಇವರ ವಿಡಿಯೋಗಳನ್ನು ನಾನು ನೋಡಿದೆ. ಪಶು ಪ್ರಾಣಿ ಪಕ್ಷಿ ಹಾಗೂ ತೀರಾ ನಿರ್ಗತಿಕರು ಅವ್ರ ಜೊತೆ ಹೋಗಿ ಊಟ ಮಾಡ್ತಾರೆ. ಅವ್ರಿಗೆ ಕೈಲಾದಷ್ಟು ಅವ್ರ ಸಂಪಾದನೆಯ ಒಂದು ಭಾಗನ ಅವರು ಜನರಿಗೆ ದಾನ ಮಾಡ್ತಾರಂದರೆ ನನಗೂ ನಿಜಕ್ಕೂ ಆಶ್ಚರ್ಯ ಆಯಿತು. ಇಂಥ ಕಾಲದಲ್ಲೂ ಇಂಥ ಜನ ಇದ್ದಾರೆ. ಇಂಥವ್ರನ್ನ ಪಡೆದಿದ್ದೇ ನಮ್ಮ ಪುಣ್ಯ. ಎಷ್ಟೋ ಜನ ನಮ್ಮ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕದವ್ರ ಭಾಷೆ ಶಂಭು ಮಾಡಂತೇಳಿ ಪಾಪ ತಾಯಿ ಅವ್ರದೇನೋ ಕಿಮೋಥೆರಪಿ ಮಹಾರಾಷ್ಟ್ರದಲ್ಲಿ ಹೋಗಿ ಅಂಥವ್ರಿಗೆಲ್ಲ ಆ ಕ್ಷಣದಲ್ಲಿ ಆ ವಿಡಿಯೋ ನೋಡಿದ ತಕ್ಷಣ ನನಗೇನು ಅನ್ನಿಸ್ತಂದರೆ, ಅವ್ರ ಮಕ್ಕಳದು ಆರೋಗ್ಯ ಸುಧಾರಿಸ್ತೈತೋ ಇಲ್ಲೋ ಗೊತ್ತಿಲ್ಲ. ಆ ಟೈಮಲ್ಲಿ ಆ ಪೇರೆಂಟ್ಸ್ಗೆ ಅವರು ದೇವ್ರ ರೂಪದಲ್ಲಿ ಕಾಣ್ತಾರೆ ಅನ್ನೋದಂತೂ ಸತ್ಯ. ಹಾಗಾಗಿ ಕೊಡುವುದರಿಂದ ನಾವು ಬಡವರಾಗುವುದಿಲ್ಲ ಎಂಬ ತತ್ವದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಹುಸೇನ್ ಮನ್ಸೂರಿ ಅವರಿಗೆ ಒಳ್ಳೆಯದಾಗಲಿ, ಈ ಥರ ಜನ ಬರಲಿ ಅಂತೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.